ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮರು ವರ್ಷವೇ ರಾಷ್ಟ್ರ ರಾಜಧಾನಿಯಲ್ಲಿ ಸ್ಥಾಪನೆಗೊಂಡ ದೆಹಲಿ ಕರ್ನಾಟಕ ಸಂಘ ಬೆರಳೆಣಿಕೆಯ ಕನ್ನಡಿಗರಿಂದ ಇದೀಗ ಸಾವಿರಾರು ಮಂದಿ ಸದಸ್ಯರನ್ನ ಹೊಂದಿದೆ. ದೆಹಲಿಯ ಆರ್ಕೆಪುರಂನಲ್ಲಿರುವ ಈ ಸಂಘ ಕನ್ನಡ ಭಾಷೆ, ಸಾಹಿತ್ಯ, ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಉತ್ತೇಜಿಸುವುದರ ಜೊತೆಗೆ ಕನ್ನಡದ ಕಂಪನ್ನ ಪಸರಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿದೆ. ಅಂತಹ ದೆಹಲಿ ಕರ್ನಾಟಕ ಸಂಘದಲ್ಲಿ ನಾವೀಗ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮವನ್ನು ಚಿತ್ರೀಕರಿಸಿ ತಮಗಾಗಿ ಬಿತ್ತರಿಸುತ್ತಿದ್ದೇವೆ. ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ಸೊಸೆಯಂದಿರು ದೆಹಲಿಯ ಮತ್ತೊಂದು ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ ಮತ್ತೊಂದು ಸಂಚಿಕೆಯನ್ನು ನೋಡಲಿದ್ದೇವೆ. ಈ ಸಂಚಿಕೆಯಲ್ಲಿ ಅತ್ತೆ ಮತ್ತು ಸೊಸೆಯಂದಿರ ಒಂದು ಮಧುರವಾದ ಬಾಂಧವ್ಯ ಹೇಗಿದೆ ಅಂತ ನೋಡೋಣ. ಬನ್ನಿ, ನಮ್ಮೊಂದಿಗಿರುವ ಅತ್ತೆ ಮತ್ತು ಸೊಸೆಯ ಪರಿಚಯವನ್ನು ಮಾಡಿಕೊಳ್ಳೋಣ. ಈಗ ನಿಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ಉಷಾ ಬಿರಾದಾರ್ ಅಂತ. ನಾನು ಮುಸ್ಲಾಂ ಗ್ರಾಮದಲ್ಲಿ ಹುಟ್ಟಿದ್ದು, ಮದುವೆ ಆಗಿದ್ದು ಅಲ್ಲೇ, ತಾಲೂಕು ಬಸವ ಕಲ್ಯಾಣ. ನಾನು ದಿಲ್ಲಿಗೆ ಬಂದು 32 ವರ್ಷ ಆಯಿತು. 2 ಗಂಡು ಮಕ್ಕಳು, 2 ಮಕ್ಕಳು ಇದ್ದಾರೆ. ನಿಮ್ಮ ಮಕ್ಕಳು ಏನು ಕೆಲಸ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ? ಇಬ್ಬರು, ಒಬ್ಬ ಅಂತೂ ರೈಲ್ವೇದಲ್ಲಿ ಮಾಡ್ತಾಯಿದ್ದಾರೆ, ಮಗಳು ಅಂತೂ ಸ್ಕೂಲ್ದಲ್ಲಿ ಮಾಡ್ತಾಯಿದ್ದಾಳೆ, ದೊಡ್ಡ ಮಗಳು. ಒಬ್ಬರು ರೈಲ್ವೆ, ಒಬ್ಬರು ಸ್ಕೂಲು. ಚಿಕ್ಕವರು ಎಲ್ಲಿದ್ದಾರೆ? ಚಿಕ್ಕವರು ಇಲ್ಲೇ ದಿಲ್ಲಿದಲ್ಲೇ ಇದ್ದಾರೆ. ಒಣ್ಣಲ್ಲಿ ಎಲ್ಲ ಮಕ್ಕಳು ನಿಮ್ಮೊಟ್ಟಿಗೆ ಇದ್ದಾರೆ, ಹೊರಗಡೆ ಕಳಿಸಿಲ್ಲ. ಹೊರಗಡೆ ಕಳಿಸಿ. ಈಗ ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದಿರಿ? 4 ಮಂದಿ ಮಕ್ಕಳು. 4 ಮಕ್ಕಳು ಮದುವೆ ಮಾಡಿದಿರಿ, ಹಂಗಾದ್ರೆ ಎಲ್ರಿಗೂ ಅತ್ತೆ. ಈಗ ಉಷಾ ಅವರು ಅವರ ಪರಿಚಯವನ್ನು ಮಾಡ್ಕೊಂಡಿದ್ದಾರೆ. ಈಗ ಅವರ ಸೊಸೆಯ ಪರಿಚಯವನ್ನು ಮಾಡ್ಕೊಳ್ಳೋಣ. ಬನ್ನಿ ಮೇಡಮ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಶರಣಾರ್ಥಿ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲತಾ ಪ್ರಶಾಂತ್ ಬಿರಾದರ್. ನಾನು ಮೂಲತಃ ಬೀದರ್ ಊರಿನವಳು. ನನ್ನ ತಂದೆ ಶರಣಪ್ಪ ಬಿರಾದರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ನನ್ನ ತಾಯಿ ಲಲಿತಾ, ಅವರು ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಎಜುಕೇಷನ್ ಬಂದುಬಿಟ್ಟು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ನಾನು ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನೀವು ಮದುವೆ ಆದಮೇಲೂ ಕೆಲಸಕ್ಕೆ ಹೋಗಬೇಕು ಅಂತ ಅನ್ನಿಸ್ಲಿಲ್ವಾ? ನಂದು ಇವಾಗ ಕೊರೋನಾ ಆದಮೇಲೆ ಲೈಕ್ ವರ್ಕ್ ಫ್ರಮ್ ಹೋಮ್ ಇತ್ತು, ಸೊ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಬಂದಿದ್ದೀನಿ ಇವಾಗಲೂ. ಎಷ್ಟು ವರ್ಷ ಆಯಿತು ಮದುವೆಯಾಗಿ? ನನ್ನ ಮದುವೆ ಆಗಿ 4 ವರ್ಷ ಆಯಿತು. ಜಾಬ್ ಮಾಡ್ತಾ ಇರೋದು ಆಲ್ಮೋಸ್ಟ್ 7 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇವಾಗ. ಬಿಫೋರ್ ನಿಮ್ಮ ಯಜಮಾನರು ಆಗಲಿ, ನಿಮ್ಮ ಅತ್ತೆ ಮನೆಯಲ್ಲಿ ಈಗ ನೀವು ಜಾಬಿಗೆ ಹೋಗ್ತೀರಾ ಅಂದರೆ ನಿಮಗೆ ಏನಾದರೂ ಆಯಿತು ಅಂತ ನಿಮಗೆ? ನನಗೆ ಮದುವೆ ಆದಮೇಲೂ ಅವ್ರ ಫುಲ್ ಸಪೋರ್ಟ್ ಇತ್ತು. ನಾನು ಕೆಲಸ ಮಾಡುವಾಗೂ ಅವರು ಇನ್ನು ರೆಸ್ಟ್ರಿಕ್ಷನ್ ಯಾವುದೇ ಥರ ಎಲ್ಲಿ ಹೋಗಬೇಕಾದ್ರೂ ಅವ್ರು ರೆಸ್ಟ್ರಿಕ್ಟ್ ಮಾಡಲಿಲ್ಲ. ಮದುವೆ ಆದಮೇಲೆ 4 ವರ್ಷ, ಇವಾಗ ನನಗೆ 2 ವರ್ಷದ ಮಗಳಿದ್ದಾಳೆ. ಸೊ ಅವಾಗಲೂ ಕೂಡ ಅವರು ನನಗೆ ತುಂಬ ಸಪೋರ್ಟ್ ಮಾಡಿ, ನನ್ನ ಮಗಳನ್ನ ಹಿಡ್ಕೊಂಡು ನಾನು ವರ್ಕ್ ಮಾಡುವಾಗ ತುಂಬಾ ಎಲ್ಲ ಸಪೋರ್ಟ್ ಮಾಡ್ತಾರೆ. ಏನೇ ಕೆಲಸ ಇದ್ರೂ ಅವರು ಕೂಡ ನಿಮ್ಮನ್ನು ಕೂಡ ಒಂದು ಮನೆ ಮಗಳ ಥರ ಎಲ್ಲ ಮಾಡ್ತಿದ್ದಾರೆ. ನನ್ನ ಮಗಳನ್ನು ಕೂಡ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಒಬ್ಳು ಮಗಳ. ನೀವು ಹೇಳಿ, ಇನ್ನೊಂದು ಸೊಸೆ ಹೇಗೆ, ಅವರ ಪರಿಚಯ? ಅದೇ ಚಿಕ್ಕವಳು, ಇವಾಗೇ ಮದುವೆ, ನವೆಂಬರ್ 5ನೇ ತಾರೀಕು. ಚಿಕ್ಕವಳು ಅಂದರೆ 2 ತಿಂಗಳು ಹೊಸ ಸೊಸೆ. ಖಂಡಿತವಾಗ್ಲೂ ಹೊಸ ಸೊಸೆಯನ್ನು ಮತ್ತೆ ಪರಿಚಯ ಮಾಡ್ಕೊಳ್ಳೋಣ. ಈಗ ನಿಮಗೆ ಒಂದಷ್ಟು ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಈಗ ನಿಮ್ಮಿಬ್ಬರಿಗೂ ಒಂದು ಕುಟುಂಬದಲ್ಲಿ ಒಂದು ಅತ್ತೆ ಮತ್ತು ಸೊಸೆಯ ಬಾಂಧವ್ಯ ಎಷ್ಟು ಮುಖ್ಯ ಅಂದರೆ, ದೇವಪ್ರಯಾಗ ಅಂತ ಇದೆ. ಆ ದೇವಪ್ರಯಾಗನಲ್ಲಿ ಈ ಭಾಗೀರಥಿ ಏನಿದೆ, ತುಂಬ ಫೋರ್ಸು, ಆ ಒಂದು ದೊಡ್ಡ ಅಲೆಗಳಿಂದ ಕೂಡಿದಂಥ ಒಂದು ಫೋರ್ಸ್ ಇರುತ್ತೆ. ಮತ್ತು ಅಲ್ಕಾನಂದಿ ನದಿ ಏನಿದೆ, ಅದು ತುಂಬ ತಾಳ್ಮೆಯಿಂದ, ತುಂಬ ಒಳ್ಳೆ ಶಾಂತ ರೀತಿಯಲ್ಲಿ ಹರಿತಾ ಇರುತ್ತೆ. ಈಗ 2 ಅಂದರೆ ಒಂದು ಮನೆಯಲ್ಲಿ ಇಲ್ಲ ಅತ್ತೆ ಜೋರಿರ್ತಾರೆ, ಇಲ್ಲ ಸೊಸೆ ಜೋರಿರ್ತಾರೆ. ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು ಅಂದರೆ, ಈಗ ಅತ್ತೆ ಜೋರಿದ್ರೆ ಸೊಸೆ ಯಾವಾಗಲೂ ಎದುರ್ಕೋತಾ ಇರಬೇಕು, ಇಲ್ಲ ಸೊಸೆ ಜೋರಿದ್ರೆ ಅತ್ತೆ ಎದುರ್ಕೋಬೇಕು. ಈ ರೀತಿ ಇದ್ದಾಗ, ಅತ್ತೆ ಜೋರಿದ್ದಾಗ ಯಾವ ರೀತಿ ಅದನ್ನು ಸೊಸೆ ನಿಭಾಯಿಸಬೇಕು, ಮತ್ತು ಸೊಸೆ ಜೋರಿದ್ದಾಗ ಅತ್ತೆ ಯಾವ ರೀತಿ ನಿಭಾಯಿಸಬೇಕು? ಬನ್ನಿ ಇದ್ರ ಬಗ್ಗೆ ಅತ್ತೆಯವ್ರನ್ನ ಕೇಳೋಣ. ಅತ್ತೆಯವ್ರು, ನಿಮ್ಮ ಮನೆಯಲ್ಲಿ ಈಗ ಸೊಸೆಯ ಜೋರಿದ್ದೀರಾ, ನೀವು ಜೋರಿದ್ದೀರಾ? ಯಾರಿದ್ರಲ್ಲಿ ಭಾಗೀರಥಿ, ಯಾರು ಅಲ್ಕಾನಂದ? ಯಾರೂ ಜೋರಿಲ್ಲ, ಎಲ್ಲರೂ ಶಾಂತಿಯಿಂದಿದ್ದೀರಿ, ಎಲ್ಲರೂ ಪ್ರೀತಿಯಿಂದಿದ್ದೀರಿ. ನೀವು ಮೇಡಮ್, ನಿಮ್ಮ ಅತ್ತೆ ಯಾವಾಗಲೂ ಜೋರು ಮಾಡಿದಾರಾ? ಇಲ್ಲಿವರೆಗೂ 4 ವರ್ಷದಲ್ಲಿ ಯಾವಾಗೂ ಕೂಡ ಅವರು ನನ್ನ ಜೊತೆ ಆ ಥರ ಬಿಹೇವ್ ಮಾಡಲಿಲ್ಲ.
ಅವರು ಅಲ್ಕಾ ನದಿಯಾಗಿ ನನ್ನ ಜೊತೆ ನಾನು ಒಂದೊಂದ್ಸಲ ಭಾಗೀರಥಿ ನದಿಯಾಗಿ ಇದು ಮಾಡ್ತೀನಿ. ನೀವೇ ಭಾಗೀರಥಿ ಅಂತ ನೋಡಿ, ಸೊಸೆನೇ ಭಾಗೀರಥಿ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಆದರೂ ಕೂಡ ಅವರಲ್ಲಿ ಯಾವುದೇ ರೀತಿಯ ಜೋರಿಲ್ಲ, ಇಲ್ಲ ನಾನು ಅತ್ತೆಗೆ ಜೋರು ಮಾಡಬೇಕು, ಇಲ್ಲ ಸೊಸೆಗೆ ನಾನು ಜೋರು ಮಾಡಬೇಕು ಅನ್ನೋದು ಇಲ್ಲ. ಇಬ್ಬರು ಕೂಡ ಪ್ರೀತಿಯಿಂದ ಶಾಂತವಾಗಿ ಅಲ್ಕಾನಂದಿ ಥರ ಶಾಂತವಾಗಿ ಹರಿತಾ ಇದ್ದಾರೆ ಒಂದು ಮನೆಯಲ್ಲಿ. ಹಾಗಿದ್ದಾಗ ಮಾತ್ರ ಒಂದು ಕುಟುಂಬ ಸಂತೋಷವಾಗಿರುತ್ತೆ, ಅತ್ತೆ ಮತ್ತು ಸೊಸೆಯ ಬಾಂಧವ್ಯ ಸದಾ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ಅಮ್ಮ, ಈಗ ನಿಮ್ಮ ಸೊಸೆ ಹೇಳಿದ್ರು ನಾವು ಮನೇಲಿ ಅಲ್ಕಾನಂದ ಥರನೇ ಇರ್ತೀವಿ ಇಬ್ಬರು ಕೂಡ, ಹಾಗಾಗಿ ನಮ್ಮ ಮನೇಲಿ ಶಾಂತವಾಗೇ ಇರ್ತೀವಿ, ಅತ್ತೆನೂ ಜೋರಿಲ್ಲ ನಾನು ಜೋರಿಲ್ಲ ಅಂತ ಹೇಳ್ತಾರೆ ನಿಮ್ಮ ಸೊಸೆ. ಆದರೆ ನಾನು ಕೇಳೋದು ನಿಮಗೆ, ಈಗ ನಿಮ್ಮ 4 ಮಕ್ಕಳಿಗೂ ಮದುವೆ ಆಗಿದೆ, ನಿಮ್ಮ ಇಬ್ಬರು ಹೆಣ್ಮಕ್ಳನ್ನ ಮದುವೆ ಮಾಡಿ ಬೇರೆ ಮನೆಗೆ ಕಳಿಸಿದ್ದೀರಿ. ಈಗ ಹೊರಗಿನಿಂದ ಬಂದಂಥ ಹೆಣ್ಣು ಮಕ್ಕಳು ನಿಮ್ಮ ಮನೆಗೆ ಮದುವೆಯಾಗಿ ಬಂದಂಥ ಸೊಸೆಂದರು, ಇಬ್ಬರು ಸೊಸೆಂದರು, ಹೇಗನ್ಸುತ್ತೆ? ಈಗ ಅವ್ರನ್ನ ನಿಮ್ಮ ಮನೆಗೆ ಬಂದ ಮೇಲೆ ಈಗ ಇಬ್ಬರು ಮಕ್ಕಳು ಹೊರಗೆ ಕೊಟ್ಟಿದ್ದೀರಿ, ಇಬ್ಬರು ಮಕ್ಕಳನ್ನ ನಿಮ್ಮ ಮನೆಗೆ ತುಂಬಿಸ್ಕೊಂಡಿದ್ದೀರಿ. ಅದರಲ್ಲಿ ನಿಮಗೇನು ಅನಿಸುತ್ತೆ? ನಮ್ಮ ಮಕ್ಕಳು ಇಲ್ಲ ನಿಮ್ಮ ಮಕ್ಕಳು ಮಿಸ್ ಮಾಡ್ಕೋತಿದ್ದೀರಾ, ಇಲ್ಲ ನಮ್ಮ ಸೊಸೆಂದ್ರಲ್ಲೇ ನಿಮ್ಮ ಮಕ್ಕಳನ್ನು ಕಾಣ್ತಿದ್ದೀರಾ, ಹೇಗೆ? ನಮಗಿಬ್ರು ಮಕ್ಕಳು ಸ್ವಸ್ಥರು ಬಂದ ಮೇಲೆ ನಮಗಂತೂ ಸೇಮ್ ಮಕ್ಕಳ ಥರ ನೋಡ್ಕೊಂಡಿದ್ದೆವು. ಖುಷಿ ಆಯಿತು, ಖುಷಿ ಇದೆ, ಖುಷಿ ಇದೆ. ನಮಗೂ ಅವರು ಸಪೋರ್ಟ್ ಮಾಡ್ತಾರೆ, ಅತ್ತೆ ಅಂತ ಸಪೋರ್ಟ್ ಮಾಡ್ತಾರೆ. ಅವರು ನಾವು ಎಲ್ಲ ಚೆನ್ನಾಗಿ ಇರ್ತೇವೆ, ಚೆನ್ನಾಗಿ ಖುಷಿಯಾಗಿ ಇರ್ತೀರಿ ಮನೆಯಲ್ಲಿ. ಈಗ ಮೇಡಮ್, ನಿಮ್ಮ ಅತ್ತೆಯವರ ಜೊತೆ ಈಗ ನೀವು 4 ವರ್ಷ ಆಯಿತು ಮದುವೆ ಆಗಿ. ಈ 4 ವರ್ಷದಲ್ಲಿ ಯಾವ ನಿಮ್ಮ ತವ್ರ ಮನೆಯಲ್ಲಿ ಇದ್ದಂಥ ಆ ಒಂದು ಆನಂದ, ಒಂದು ಫ್ರೀಡಮ್ ಇರುತ್ತೆ ನಿಮ್ಮ ತವ್ರ ಮನೆ ಅಂದರೆ, ಒಂದು ಅಪ್ಪ ಅಮ್ಮ ಆ ಒಂದು ಇದು. ಈಗ ಇಲ್ಲಿಗೆ ಬಂದಮೇಲೆ ಈಗ ಅಮ್ಮನ ಪ್ರೀತಿ ಸಿಕ್ಕಿದೆಯಾ? ಹೇಗೆ ನಿಮ್ಮ ಅತ್ತೆ ಯಾವ ರೀತಿ ನಿಮ್ಮನ್ನು ನೋಡ್ಕೋತಿದ್ದಾರೆ, ಆ ಒಂದು ಬಾಂಡಿಂಗ್ ಬಗ್ಗೆ? ಖಂಡಿತ ಹೌದು. ನನ್ನ ಅತ್ತೆ ನನ್ನ ತಾಯಿ ಥರನೇ ನೋಡ್ಕೊತಾರೆ. ಯಾಕಂದರೆ ತುಂಬ ಮನೆಗಳಲ್ಲಿ ನಾನು ಮದುವೆ ಆಗೋ ಮುಂಚೆ ಹೆಂಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂದರೆ ಅತ್ತೆ ಅಂದರೆ ಸ್ಟ್ರಿಕ್ಟ್, ಆ ಥರ ಒಂದು ನಂದು ಮೈಂಡ್ಸೆಟ್ ಇತ್ತು. ಸೊ ಮದುವೆ ಆದಮೇಲೆ ಅದು ಮೈಂಡ್ಸೆಟ್ ನಾನು ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಅತ್ತೆ ತಾಯಿ ಥರನೇ ನೋಡ್ಕೊತಾರೆ, ಮಾವ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಎಲ್ಲೇ ಹೋಗಬೇಕಾದ್ರೂ ಎಲ್ಲಿ ಏನೂ ರಿಸ್ಟ್ರಿಕ್ಷನ್ ಇಲ್ಲ, ನೀವು ಮನೇಲಿ ಏನು ಮಾಡ್ತೀರಾ ಏನಿಲ್ಲ, ಅವ್ರು ಏನೂ ಅಷ್ಟು ರಿಸ್ಟ್ರಿಕ್ಟ್ ಮಾಡಲ್ಲ. ಯಾಕಂದರೆ ಕೆಲವೊಂದು ಮನೆಗಳಲ್ಲಿ ಹೆಂಗಿರುತ್ತೆ ಅಂದರೆ ಅತ್ತೆ ತುಂಬ ಸ್ಟ್ರಿಕ್ಟ್, ನಾವು ಅದೇ ಮೈಂಡ್ಸೆಟ್ಟಲ್ಲಿ ಬಂದಿದ್ದು. ಬಟ್ ಕಂಪ್ಲೀಟ್ಲಿ ಮ್ಯಾರೇಜ್ ಆದಮೇಲೆ ಇದೆಲ್ಲ ಥಾಟ್ ಎಲ್ಲ ನಂಗೆ ಚೇಂಜ್ ಆಗಿಬಿಡ್ತು. ಕೆಲವೊಂದು ಮನೆಗಳಲ್ಲಿ ಸೊಸೆಂದರು ಲೇಟಾಗಿ ಎದ್ಬಿಟ್ರೆ ಅತ್ತೆ ಕೋಪ ಮಾಡ್ಕೊಂಡು ಬಿಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಏನಿಲ್ಲ, ಆ ಥರ ಎಲ್ಲ ಏನು ರಾತ್ರಿ ನಾವು ಕೆಲಸ ಲೇಟಾಗಿ ಮಾಡ್ತಾರೆ, ಅವ್ರು ತಿಳ್ಕೊಂಡು ಬೆಳಗ್ಗೆ ಸೊಸೆ ಎದ್ದಿಲ್ಲ ಅಂತ ತಾನೇ ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾರೆ ತುಂಬ. ಒಂದು ಪ್ರಶ್ನೆ, ನಿಮ್ಮ ಅತ್ತೆ ಯಾವಾಗಲಾದ್ರು ನಿಮಗೆ ಏನು ಕೆಲಸ ಮಾಡಿಲ್ಲ ಅಂತ ಬೈದಿದಾರ, ಇಲ್ಲ ಪನಿಷ್ಮೆಂಟ್ ಏನಾದ್ರು ಕೊಟ್ಟಿದಾರ? ನಾನು ಹೇಳ್ದಲ್ಲ, ಅವರು ಅಲ್ಕಾ ನದಿ ಥರ ಯಾವಾಗಲೂ ಶಾಂತ, ನಾನು ಏನು ಮಾಡಲಿ ಬಿಡಲಿ, ಅವ್ರು ಯಾವಾಗಲೂ ಒಂದು ಸಲನೂ 4 ವರ್ಷದಲ್ಲಿ ಅವ್ರು ಬಂದು ನನ್ನ ಮೇಲೆ ಈ ಥರ ಮಾಡಿಲ್ಲ, ನೀನು ಈ ಥರ ಮಾಡಿದೀಯಾ, ಅದು ಯಾವಾಗಲೂ ಅಲ್ಲೇ ಇಲ್ಲ. ಅತ್ತೆ ನೀವು ಶಾಂತ ಸ್ವರೂಪಿಣಿ ಅಂತ ಹೇಳ್ತಿದ್ದಾರೆ ನಿಮ್ಮ ಸೊಸೆ. ಸೊ ನೀವು ಇಬ್ರು ಕೂಡ ಭಾಳ ಸ್ವೀಟಾಗಿ ಮಾತಾಡ್ತಿದ್ದೀರಾ, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಶಾಂತವಾಗಿದ್ದೀರಾ ಅಂತ. ನೋಡಿದ್ರಲ್ಲ, ನಮ್ಮ ಅತ್ತೆ ಮತ್ತು ಸೊಸೆಯ ಪರಿಚಯ ಕೂಡ ಆಯಿತು. ಈಗ ಮುಂದಿನ ಹಂತವಾಗಿ ನಾವು ಒಂದು ಗೇಮ್ ಆಡಿಸ್ತೀವಿ. ಆ ಗೇಮಲ್ಲಿ ಇವರಿಬ್ಬರು ಹೇಗೆ ಆಡ್ತಾರೆ, ಯಾರು ಗೆಲ್ತಾರೆ ಅಂತ ನೋಡೋಣ. ಸ್ಮಾರ್ಟ್ ಮೋಜಿನ ಆಟವನ್ನು ನೋಡೋಣ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ಬ್ರೇಕ್. ನಾನು ಹಿಂಗೋಗಿ ಹಂಗೆ ಬರ್ತೀವಿ, ನೀವು ಮಿಸ್ ಮಾಡ್ಕೋತಾ ಇರಿ. ಸ್ಮಾರ್ಟ್ ಸೊಸೆಯಂದಿರು. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಈಗ ನಮ್ಮ ಅತ್ತೆ ಮತ್ತು ಸೊಸೆಗೆ ಇಬ್ರಿಗೂ ಗೇಮ್ ಆಡ್ಸೋಣ, ಸ್ಮಾರ್ಟ್ ಮೋಜಿನ ಆಟ. ಈಗ ಶುರು ಮಾಡೋಣ ಮೋಜಿನ ಆಟ. ಫಸ್ಟ್ಗೆ ಮೋಜಿನ ಆಟ ಏನು ಅಂತ ಅಂದರೆ, ಇಬ್ರು ಕೇಳ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ನಿಮ್ಮ ಮುಂದೆ ಗ್ಲಾಸ್ ಇದೆ, ಒಂದು ಕಡೆ 15 ಗ್ಲಾಸ್, ನಿಮಗೆ 15 ಗ್ಲಾಸು, ನಿಮಗೆ 15 ಗ್ಲಾಸ್. ಈ 15 ಗ್ಲಾಸ್ನ ಯಾವ ರೀತಿ ಮಾಡಬೇಕು ಅಂದರೆ, ನಾನು ಒಮ್ಮೆ ತೋರಿಸ್ಕೊಡ್ತೀನಿ, ನೀವು ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಬೇಸ್ 5 ಗ್ಲಾಸ್ ಕೆಳಗಡೆ ಇಡಬೇಕು, ಅದ್ರ ಮೇಲೆ ಓಕೆ ಪೂರ್ತಿ ಪಿರಮಿಡ್ ರೀತಿಲಿ ರೀತಿ ಜೋಡಿಸಿದ್ರಾ? ಈಗ ಜೋಡಿಸಿ ನೀವು ಪೂರ್ತಿ ಅದು ಬೀಳದೇ ಇರೋ ರೀತಿಲಿ ಒಂದೇ ಕೈಯಲ್ಲಿ ರೈಟ್ ಹ್ಯಾಂಡಲ್ಲಿ ಈ ರೀತಿ ಅದನ್ನು ಕವರ್ ಮಾಡಿ, ಯಾರು ಫಸ್ಟ್ ಇಡ್ತಾರೆ ಅವರು ವಿನ್ನರ್. ನಿಮಗೆ 1 ನಿಮಿಷ ಕಾಲಾವಕಾಶ ಇರುತ್ತೆ. 1 ನಿಮಿಷದಲ್ಲಿ ಯಾರು ಬೇಗ ಮುಗಿಸ್ತೀರಿ ಅವರು ವಿನ್ನರ್. ಓಕೆ, ಈಗ ಇಬ್ರಿಗೂ ಗೊತ್ತಾಯ್ತಲ್ವಾ ರೂಲ್ಸು? ಯಾವುದೇ ಕಾರಣಕ್ಕೂ 2 ಕೈ ಯೂಸ್ ಮಾಡೋಂಗಿಲ್ಲ, ಒಂದೇ ಕೈ ಯೂಸ್ ಮಾಡಬೇಕು. ಇಡಬೇಕಾದ್ರೆ ಪಿರಮಿಡ್ನ 2 ಕೈಲಿ ಇಡ್ಬೋದು, ಬಟ್ ಇಳಿಸ್ಬೇಕಾದ್ರೆ ಒಂದೇ ಕೈ ಯೂಸ್ ಮಾಡಬೇಕು. ಓಕೆ, ರೆಡಿ? ನೋಡೋಣ ಯಾರು ಗೆಲ್ತೀರಾ ಅಂತ.
ನಿಮ್ಮ ಸಮಯ ಈಗ ಶುರು ಆಗುತ್ತೆ. 3, 2, 1 ಗೋ. ಬೇಗ 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 ಇಡಿ, ಬೇಗ ಇಡಿ. ನೀವು ಇಡೋದೇ ಲೇಟ್ ಮಾಡಿದ್ರೆ ಇದು ಇಳಿಸೋದೇ ಹೆಂಗ್ ಲೇಟ್ ಮಾಡ್ತೀರಿ? ಅತ್ತೆ ನೋಡಿ ಎಷ್ಟು ಸ್ಪೀಡ್ ಆದ್ರು. ಅತ್ತೆ ಇಸ್ ವೆರಿ ಸ್ಪೀಡ್. ನೀವು ಅಲ್ಕನಂದ ಅಂದ್ರೆ ಅವ್ರು ಭಾಗೀರಥಿ ತರ ಹೋಗ್ತಿದ್ದಾರೆ. ಬೇಗ ಬೇಗ ಬೇಗ. ಇನ್ನು 40 ಸೆಕೆಂಡ್ಸ್ ಇದೆ, 40 ಸೆಕೆಂಡ್ಸ್ ಇದೆ. ಅತ್ತೆ ಸ್ಮಾರ್ಟ್ ಆಗಿಟ್ಟಿದ್ದಾರೆ. ಓಕೆ, ಇಟ್ಸ್ ಓಕೆ. ನಾನು ಇಡಿ 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 ಇಡಿ. ಬೇಗ 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 ಬೇಗ. 15 ಸೆಕೆಂಡ್ಸ್ ಇದೆ. ಅತ್ತೆ ಈಗಲೂ ಟೈಮ್ ಇದೆ ನಿಮಗೆ. ಓ, ಕಮಾನ್ 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 ಕಮಾನ್. ಓಕೆ, ಸ್ಟಾಪ್. ಈಗ ಸ್ಮಾರ್ಟ್ ಮೋಜಿನ ಆಟದಲ್ಲಿ ನಮ್ಮ ಲತಾ ಅವರು ಅವರ ಅತ್ತೆನ ಸೋಲಿಸಿ ಗೆದ್ದಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಕಂಗ್ರ್ಯಾಚುಲೇಷನ್ಸ್ ಲತಾ ಅವರೇ. ಈಗ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ಇದೆ. ಅದರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ಅಲ್ಲಿವರೆಗೂ ಒಂದು ಸಣ್ಣ ಬ್ರೇಕ್ ತಗೊಂಡು ಬರೋಣ. ನೀವು ಮಿಸ್ ಮಾಡ್ಕೋತೀರಿ ಸ್ಮಾರ್ಟ್ ಸೊಸೆಯಂದಿರು. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಪುಟ್ಟ ವಿರಾಮದ ನಂತರ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಈಗ ಆಡಿಸೋಣ ಇಬ್ರಿಗೂ ಸ್ಮಾರ್ಟ್ ಸಿಂಗಿಂಗ್. ಅತ್ತೆನೂ ರೆಡಿ ಇದ್ದಾರೆ, ಸೊಸೆನೂ ರೆಡಿ ಇದ್ದಾರೆ. ಅತ್ತೆ, ನಿಮ್ಮ ಕಡೆ ಸ್ಮಾರ್ಟ್ ಸಿಂಗಿಂಗ್ ಜೊತೆ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಯಾರು ಬಂದಿದ್ದಾರೆ? ಯಾರು ಬೇಕಾ ಇಲ್ಲ ನೀವೇ ಆಡ್ತೀರಾ? ಇಲ್ಲ, ಯಾರು ನಮ್ಮದು ಫ್ರೆಂಡು ಬರ್ತಾ ಇದ್ದಾರೆ. ಏನು, ಅವ್ರ ಹೆಸರೇನು? ರೇಣುಕಾ ಅಂತ. ರೇಣುಕಾ ಅವರು. ಓಕೆ, ನೀವು ಮೇಡಮ್ ನಿಮ್ಮ ಜೊತೆ ಆಡಕ್ಕೆ ಯಾರು ಬೇಕಾ ಇಲ್ಲ ನೀವೇ ಹಾಡ್ತೀರಾ? ನನಗೆ ಸಪೋರ್ಟ್ ಬೇಕು. ನನ್ನ ಸಪೋರ್ಟಾಗಿ ನನ್ನ ನೆಗೇಣಿ ಬರ್ತಿದ್ದಾರೆ. ನೆಗಣಿ ಅಂದ್ರೆ ಏನು? ನೆಗೇಣಿ ಅಂದರೆ ಓರ್ಗಿತ್ತಿ ಅಂತ. ಬೆಂಗಳೂರು ಕಡೆ ಎಲ್ಲ ಓರ್ಗಿತ್ತಿ ಅಂತಾರೆ, ನಮ್ಮ ಕಡೆ ನೆಗೇಣಿ ಅಂತ. ಓರ್ಗಿತ್ತಿ ಅಂದ್ರೆ ಮನೆಗೆ ಇನ್ನೊಂದು ಸೊಸೆ. ನಿಮಗೆ ತಂಗಿ ರೀತಿ. ತಂಗಿ ರೀತಿ. ಈಗ ನಿಮ್ಮ ನೆಗಣಿ ಅವರ ಹೆಸರೇನು ಮೇಡಮ್? ಪೂಜಾ ಅಂತ. ಪೂಜಾ ಅಂತ. ಈಗ ಇವ್ರ ಕಡೆ ಪೂಜಾ ಅವರು, ಇವ್ರ ಕಡೆ ರೇಣುಕಾ ಅವರು ಇಬ್ಬರಿಗೂ ಸಪೋರ್ಟಿಗಾಗಿ ಬರ್ತಿದ್ದಾರೆ. ಬರ್ಮಾಡ್ಕೊಳ್ಳೋಣ ಅವ್ರನ್ನ. ರೇಣುಕಾ ಅವರು ಬರಬೇಕು, ಪೂಜಾ ಅವರು ಬರಬೇಕು. ಓಕೆ, ಇಬ್ಬರಿಗೂ ಸ್ವಾಗತ. ಇಬ್ಬರ ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್, ನಿಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ರೇಣುಕಾ ದೇವಕಿನಂದ್ ಸಾವ್ಕಾರ್ ಅಂತ. ನಾ ಮೂಲತಃ ಗದಗ್ನವಳು. ಎಲ್ಲೇ ಕುಮಾರವ್ಯಾಸರು ಮಹಾಭಾರತ ರಚಿಸಿದ ಊರು, ವೀರನಾರಾಯಣ ತ್ರಿಕಟೇಶ್ವರ ದೇವಸ್ಥಾನ ಇರುವ ಊರು. ನಾ ಗದಗ್ಲಿಂದ ಬಂದೀನಿ ಅಂತಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದೀನಿ ಅಂತೇಳಿ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಮತ್ತು ನಾನು ಇಲ್ಲಿ ಡೆಲ್ಲಿಗೆ ಬಂದು 34 ವರ್ಷ ಆಯಿತು. ನನಗೆ 3 ಜನ ಮಕ್ಕಳಿದ್ದಾರೆ. ನಿಮ್ಮ ಸೊಸೆ ಇದ್ದಾರಾ? ಇಲ್ಲ, ನನ್ನ ಮಗ ಇನ್ನೂ ಸಣ್ಣವ್ರಿದ್ದ, ಅಂದರೆ ಇನ್ನೂ 23 ಇಯರ್ಸ್ ಇದ್ದಾನೆ. ಓಕೆ, ಆದಷ್ಟು ಬೇಗ ನಿಮಗೆ ಸೊಸೆ ಬರಲಿ ಅಂತ ಹೇಳ್ತಾ ಈಗ ಪೂಜಾ ಅವರ ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಪೂಜಾ ಪ್ರಸನ್ನ ಬಿರಾದರ್ ಅಂತ. ನಾನು ಹುಟ್ಟಿ ಮತ್ತು ಬೆಳೆದಿದ್ದು ತೊಗರಿಯ ನಾಡು ಕಲಬುರಗಿಯಲ್ಲಿ. ಅಲ್ಲೇ ನಾನು ಎಜುಕೇಷನ್ ಮುಗಿಸ್ಬಿಟ್ಟು ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದೆ. ಇವಾಗ ನವೆಂಬರಲ್ಲಿ ನನ್ನ ಮದುವೆ ಆಗಿದೆ. ಆ್ಯಂಡ್ ಮದುವೆ ಆದಮೇಲೆ ನಾನು ಡೆಲ್ಲಿಯಲ್ಲಿ ಶಿಫ್ಟ್ ಆಗಿದ್ದು. ಡೆಲ್ಲಿಗೆ ಬಂದುಬಿಟ್ಟು 3 ತಿಂಗಳೇ ಆಗಿದೆ. ಡೆಲ್ಲಿಗೆ ಬಂದು 3 ತಿಂಗಳಾಯಿತು. ಹೇಗಿದೆ ಡೆಲ್ಲಿ? ಮತ್ತು ನಿಮ್ಮ ಅತ್ತೆ ಮನೆ ಹೇಗಿದೆ? ಯಾವ ರೀತಿ ಇದೆ? ಡೆಲ್ಲಿಯಲ್ಲಿ ಚಳಿ ಜಾಸ್ತಿ ಅಂತ ಗೊತ್ತಿತ್ತು. ಅದಕ್ಕೆ ಎಷ್ಟು ಚಳಿ ಇತ್ತು ಅಷ್ಟೇ ನಮ್ಮ ಅತ್ತೆ ನಂಗೆ ಪ್ರೀತಿ ಕೊಟ್ಟಿದ್ದಾರೆ. ಓ, ಇನ್ನೇನು ಬೇಕು? ಹಾಂ, ಇಲ್ಲೂ ತಂಪು, ಎಲ್ಲೂ ತಂಪು, ಮನೇಲೂ ತಂಪು, ಅತ್ತೆನೂ ತಂಪು, ಎಲ್ಲೆಲ್ಲೂ ತಂಪು ನಿಮಗೆ. ಹಾಗಾಗಿ ತಂಪಾಗಿರಿ ಅಂತ ಹೇಳ್ತಾ ಈಗ ಅತ್ತೆನೂ ರೆಡಿ ಇದ್ದಾರೆ, ಸೊಸೆನೂ ರೆಡಿ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಆಗು ಕೂಡ ಅತ್ತೆ ಜೊತೆ ಅವ್ರ ಫ್ರೆಂಡ್ ಇದ್ದಾರೆ, ಸೊಸೆ ಜೊತೆ ಓರ್ಗತಿ ಬಂದಿದ್ದಾರೆ. ಈಗ ಶುರು ಮಾಡೋಣ ಸ್ಮಾರ್ಟ್ ಸಿಂಗಿಂಗ್. ನಿಮಗೆ ಅದಕ್ಕೂ ಮುಂಚೆ ರೂಲ್ಸ್ ಹೇಳ್ತೀನಿ. ನಾನು ಚರಣ ಹೇಳ್ತೀನಿ, ಒಂದು ಹಾಡಿನ ಚರಣ ಹೇಳ್ತೀನಿ. ಆ ಚರಣವನ್ನು ಗುರುತಿಸಿ ಹಾಡು ಯಾವುದು ಅಂತ ನೀವು ಪಲ್ಲವಿಲಿ ಹಾಡಬೇಕು. ಯಾರು ಮೊದಲು ಕಂಡುಹಿಡಿತಾರೆ ಆ ಟೀಮಿಗೆ 1 ಪಾಯಿಂಟ್. ಒಟ್ಟು 3 ಹಾಡು ಹಾಡ್ತೀನಿ. ಯಾರು ಹೆಚ್ಚು ಪಾಯಿಂಟ್ ಗಳಿಸ್ತಾರೆ ಅವರು ವಿನ್ ಆಗ್ತಾರೆ. ಓಕೆ, ಈಗ ರೆಡಿ ಇದ್ದೀರಾ? ರೆಡಿ. ಓಕೆ, ಹಾಗಾದರೆ ಶುರು ಮಾಡೋಣ. ಈಗ ಮೊದಲನೇ ಹಾಡು ಯಾವುದು ಅಂತ ಹೇಳ್ತೀನಿ. ನಾನು ಚರಣ ಹಾಡ್ತೀನಿ, ನೀವು ಕಂಡುಹಿಡಿಬೇಕು. ಓಕೆ, ರೆಡಿ? ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ,
ಶಿಲುಬೆಯನೇ ಏರಿದರು ನಗುವಿನ ಒಲುಮೆ ತುಂಬಿದೆ, ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ, ಈ ಕಣ್ಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯದ ಹೂಮಳೆ. ಯಜಮಾನ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ, ಕಣ್ಣಿನಂತ ಅಣ್ಣನು ತಾಯಿಯಾದನು ನೋಡಿರಿ, ಶಿಲುಬೆಯಲ್ಲಿ ಏರಿದರು ನಮ್ಮ ಮನೆ. ವೆರಿ ಗುಡ್ ಸೊಸೆಯರು, ಹೇಳಿ ಹೇಳಿ ಹೇಳಿ. ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ, ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯೇ ಪರಮಾನ, ಪ್ರೀತಿಯೇ ಯಜಮಾನ, ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ. ಓಕೆ, ಈಗ ಈ ಮೊದಲನೇ ಹಾಡನ್ನು ಕಂಡುಹಿಡಿದಿರೋದು ನಮ್ಮ ಸ್ಮಾರ್ಟ್ ಸೊಸೆಯಂದಿರು. ಅವ್ರಿಗೊಂದು ಚಪ್ಪಾಳೆ ಬರಲಿ. ಅತ್ತೆ ನೋಡಿ, ನಿಮ್ಮ ಸೊಸೆ ಮೊದಲೇ ಕಂಡುಹಿಡಿದ್ಬಿಟ್ರು, ನೀವು ಕಂಡುಹಿಡಿರಿ ಬೇಗ. ಈ ಸಲ ನೀವು ಗೆಲ್ಲಬೇಕು, ಆಯ್ತಾ? ಓಕೆ, ರೆಡಿ ರೆಡಿ. ಎರಡನೇ ಹಾಡು ಈಗ ಆಡ್ತಾ ಇದ್ದೀನಿ. ಕರುಣೆಗೆ ಬೆಲೆ ಇದೆ, ಪುಣ್ಯಕ್ಕೆ ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನೋಡಿ ಎಷ್ಟು ಫಾಸ್ಟ್ ಇದ್ದಾರೆ ನಿಮ್ಮ ಸೊಸೆ. ನೀವು ಅಲಕನಾನಂದ ಥರ ತಣ್ಣಗಾಗ್ಬಿಟ್ರೆ ಹೆಂಗೆ? ಓಕೆ, ಈ ಎರಡನೇ ಸಾಂಗು ಕಂಡುಹಿಡಿದಿರೋದು ಸೊಸೆ, ಹಾಗಾಗಿ ಇವರಿಗೆ 2 ಪಾಯಿಂಟು. ಕೊನೆಯದಾಗಿ ಒಂದು ಹಾಡನ್ನು ಹೇಳ್ತೀನಿ, ಅದರಲ್ಲಿ ಯಾರು ಕಂಡು ಹಿಡಿತೀರ ನೋಡೋಣ. ಹಂಗೂ ಹಿಂಗೂ 2 ಪಾಯಿಂಟ್ ಪಡ್ಕೊಬಿಟ್ಟಿದ್ದೀರಿ. ಈಗ ಕೊನೆ ಪಾಯಿಂಟ್ ಯಾರಿಗೆ ಅಂತ ನೋಡೋಣ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಬಂದಲಿ ಅವನೇ ಕಾರಣ, ಬಾನಿ ನನ್ನ ಆಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಓಕೆ, ಕ್ಲಾಪ್ ಬರಲಿ ಇಬ್ರಿಗೂ. ಕಂಗ್ರ್ಯಾಚುಲೇಷನ್ಸ್. ಈ ಹಾಡಲ್ಲಿ ನೀವಿಬ್ಬರೂ ಕೂಡ ಹೇಳಿದ್ದೀರಾ, ಹಾಗಾಗಿ ಇಬ್ರಿಗೂ ಅರ್ಧ ಪಾಯಿಂಟು. ಇಬ್ಬರು ಕಂಡು ಹಿಡಿದಿದ್ದೀರಾ ಕೊನೆ ಹಾಡನ್ನು. ಇಬ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಚೆನ್ನಾಗಿ ಹಾಡಿದ್ರಿ. ಆದರೆ ಸ್ಮಾರ್ಟ್ ಸಿಂಗಿಂಗ್ನಲ್ಲಿ ಗೆದ್ದಿರೋದು ಸ್ಮಾರ್ಟ್ ಸೊಸೆ ಎಂದಿರೋ. ಚಪ್ಪಾಳೆ ಬರಲಿ. ಅತ್ತೆ, ನಿಮ್ಮ ಸೊಸೆ ಎಲ್ಲ ಕಪ್ ಹೊಡೆದು ಬಿಟ್ರು, ಏನು ಹೇಳ್ತೀರಿ? ಅವ್ರು ಗೆದ್ರು ನಾವು ಗೆದ್ರು ಒಂದೇ. ಅವ್ರು ಗೆದ್ರು ನೀವು ಗೆದ್ರು, ಕಪ್ ನಮ್ಮದೇ. ಓಕೆ, ಅತ್ತೆ ಹೇಳ್ತಾರೆ ಅವ್ರು ಗೆದ್ರು ನಾವು ಗೆದ್ದಂಗೆ ಅಂತ. ಈ ರೀತಿಯಾದಂಥ ಅನ್ಯೋನ್ಯತೆ, ಈ ರೀತಿಯಾದಂಥ ಪ್ರೀತಿ ಬಾಂಧವ್ಯ ಅತ್ತೆ ಸೊಸೆಯಲ್ಲಿ ಇರಬೇಕು. ನಮ್ಮ ಉಷಾ ಅವರಿಗೆ ಅವರ ಸ್ನೇಹಿತೆ ರೇಣುಕಾ ಅವರು ಸಪೋರ್ಟ್ ಮಾಡಿದ್ದಾರೆ, ಮತ್ತು ಲತಾ ಅವರಿಗೆ ಅವರ ನೆಗಣಿ ಪೂಜಾ ಅವರು ಸಪೋರ್ಟ್ ಮಾಡಿದ್ದಾರೆ. ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಪೂಜಾ ಅವರೇ. ಇಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಹಾಗೂ ಇಬ್ಬರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ಇಬ್ಬರಿಗೂ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಹಾಗೂ ಸೊಸೆ ಅವರು ಎಷ್ಟು ಚೆನ್ನಾಗಿ ಆಟ ಆಡಿದ್ರು, ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಅಂತ. ಈಗ ಒಂದು ಸ್ಮಾರ್ಟ್ ಕುಟುಂಬಕ್ಕೆ ಸಲಹೆಯನ್ನು ಕೇಳುವಂಥ ಸಮಯ. ನಮ್ಮ ಎಕ್ಸ್ಪರ್ಟ್ ಏನು ಸಲಹೆ ಕೊಡ್ತಾರೆ ಕೇಳ್ಕೊಬರೋಣ, ಬನ್ನಿ. ಸುಖಿ ಕುಟುಂಬ, ಸ್ಮಾರ್ಟ್ ಕುಟುಂಬಕ್ಕೆ ಸಲಹೆ. ಕೆಲವು ಸತಿ ಹೊರಗಿನ ಚಟುವಟಿಕೆಗಳು, ಯಾವುದೋ ಮನೆಗೆ ಮದುವೆಗೆ ಹೋಗ್ಬೇಕಾಗತ್ತೆ, ಯಾವುದೋ ಗೃಹಪ್ರವೇಶಕ್ಕೆ ಹೋಗ್ಬೇಕಾಗತ್ತೆ, ಇನ್ಯಾವುದೋ ಮನೆ ನಾಮಕರಣಕ್ಕೆ ಹೋಗ್ಬೇಕಾಗತ್ತೆ. ಆವಾಗ ಅತ್ತೆಗೆ ಸೊಸೆಯು ಬರಲಿ ಅಂತ ಆಸೆ. ಅದೇ ಸೊಸೆ ನನಗೆ ಪುಸ್ತಕ ಇಲ್ಲ, ನೀವು ಹೋಗ್ರಿ, ಅಥವಾ ಅದು ನಿಮಗೆ ಬೇಕಾದರೂ ನೀವು ಹೋಗಿ, ನಾನು ಬರಲ್ಲ. ಒಮ್ಮೆ ಹೇಗೇನೆ ನೋಡಿ ಸರ್, ನಮ್ಮ ಕಡೆ ಯಾವುದೇ ಸಭೆ ಸಮಾರಂಭಕ್ಕೆ ಸೊಸೆ ಬರಲ್ಲ, ಏನೋ ಒಂದು ನೆಪ ಹೇಳ್ತಾಳೆ. ಅಲ್ಲಿ ಹೋದರೆ ಎಲ್ಲರಿಗೂ ಇಲ್ಲರಿ ನಿಮ್ಮ ಸೊಸೆ ಬರಲೇ ಇಲ್ಲ, ಏನು ಕರ್ಕೊಂಬರೋದಿಲ್ವಾ, ನಮ್ಮ ಮನೆಗೆ ಬರೋಕ್ಕೆ ಅವಳಿಗೆ ಇಷ್ಟ ಇಲ್ವಾ,
ಅಂತ ಕೇಳ್ತಾರೆ. ನನಗೆ ಉತ್ತರ ಕೊಡಬೇಕು ಗೊತ್ತೇ ಇಲ್ಲ. ಹಾಗೆ ಸೊಸೆ ತನ್ನ ಫ್ರೆಂಡ್ಸ್ ಮನೆಗೆ ಅಥವಾ ಯಾವುದೋ ಒಂದು ಪಾರ್ಟಿಗೆ ಅತ್ತೆನ ಕರೆದೇ ಇರಬಹುದು. ಅದಕ್ಕಾದರೆ ಅತ್ತೆ ಹೋಗಲ್ಲ, ಇಲ್ಲಮ್ಮ ನಮಗೆ ನಿಮ್ಮ ಪಾರ್ಟಿಗಳು ನಮಗೆ ಇಷ್ಟ ಆಗೋದಿಲ್ಲ, ನಾ ಬರಲ್ಲ, ನೀನು ಹೋಗು. ಅಲ್ಲಿ ಕೆಲವರು ಏನಮ್ಮ ನಿನ್ನ ಅತ್ತೆ ಕರ್ಕೊಂಬರುತ್ತಲ್ಲ ನೋಡಿ, ಬೇರೆಯವರು ಅತ್ತೆ ಸೊಸೆ ಇಬ್ಬರು ಬಂದಿದ್ದಾರೆ ನಮ್ಮ ಮೀಟಿಂಗ್ಗೆ ಅಥವಾ ನಮ್ಮ ಸಭೆಗೆ. ಹೀಗೆ ಹೊರಗಿನ ಸಮಾರಂಭಗಳು, ಸಭೆಗಳು ಅಥವಾ ಧಾರ್ಮಿಕ ಆಚರಣೆಗಳು, ಯಾವುದೋ ಉತ್ಸವ ಆಗ್ತಿರುತ್ತೆ, ಜಯಂತಿ ಆಗ್ತಿರುತ್ತೆ, ಅಲ್ಲಿ ಅತ್ತೆ ಸೊಸೆ ಇಬ್ಬರು ಹಾಜರಾಗ್ತಕ್ಕಂಥದ್ದು ಹಲವು ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಅತ್ತೆ ಸೊಸೆ ಜೊತೆಗೆ ಬರುತ್ತೆ ಅಂತಂದರೆ ನೋಡಿದವರಿಗೆ ಅತ್ತೆ ಸೊಸೆ ಚೆನ್ನಾಗಿದ್ದಾರೆ ಅಂತ ಅರ್ಥವಾಗುತ್ತೆ. ಆ ದೃಷ್ಟಿಯಿಂದ ಈ ವಿಚಾರದಲ್ಲಿ ಜೊತೆಯಾಗಿ ಹೋಗ್ತಕ್ಕಂಥದ್ದು ಹೆಚ್ಚು ಅನುಕೂಲ. ಬಿಟ್ಟು ಹೋಗ್ತಕ್ಕಂಥದ್ದು ಅನೇಕ ಸಮಸ್ಯೆಗಳಿಗೆ, ವಿರಸಗಳಿಗೆ ಕಾರಣ ಆಗುತ್ತೆ. ದಯಮಾಡಿ ಅತ್ತೆ ಸೊಸೆಯರು ಸಾಕಷ್ಟು ಸಮಾರಂಭಗಳು ಒಟ್ಟಿಗೆ ಹೋಗಿ, ಆಗ ಕುಟುಂಬ ಸ್ಮಾರ್ಟ್ ಆಗುತ್ತೆ. ವೀಕ್ಷಕರೇ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ನೋಡಿದ್ವಲ್ಲ, ಅತ್ತೆ ಸೊಸೆಯ ಪರಿಚಯ ಮಾಡ್ಕೊಂಡ್ವಿ, ಅವರಿಗೆ ಆಟ ಆಡಿಸಿದ್ವಿ, ಅವರಿಂದ ಹಾಡು ಕೂಡ ಕೇಳಿದ್ವಿ. ಈಗ ಅವರಿಗೆ ಅಭಿನಂದಿಸುವಂಥ ಸಮಯ. ಮೊದಲಿಗೆ ಉಷಾ ಬಿರಾದರ್ ಅವರು, ಅತ್ತೆಯವರಿಗೆ ನಾನು ಕಾರ್ಯಕ್ರಮದ ಪರವಾಗಿ ನಿಮಗೆ ಅಭಿನಂದಿಸ್ತಿದ್ದೇನೆ. ತಮಗೆ ಅಭಿನಂದನೆಗಳು. ಈಗ ಸೊಸೆಯಾದಂಥ ಲತಾ ಅವರಿಗೂ ಕೂಡ ನಾವು ಅಭಿನಂದಿಸುವ ಸಮಯ. ಲತಾ ಪ್ರಶಾಂತ್ ಬಿರಾದರ್ ಅವರೇ, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಕ್ಕೆ ತುಂಬ ಹೃದಯದ ಅಭಿನಂದನೆಗಳು. ಬನ್ನಿ, ಈಗ ಅವರಿಗೆ ಅಭಿನಂದಿಸಿದ್ದು ಆಯಿತು. ಈಗ ಅವರಿಂದ ನಮ್ಮ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮದ ಅನುಭವ ಹೇಗಿತ್ತು ಅವರಿಂದಲೇ ಕೇಳೋಣ. ಅಮ್ಮ, ನಿಮ್ಮ ಅನುಭವ ಹೇಗಿತ್ತು? ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮ ಹೇಗನ್ನಿಸ್ತು? ನಮಗೆಲ್ಲ ಸರಿಯಾಗಿ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ಪೈಲಿ ವಾರ ನಾವು ಇಲ್ಲಿ ಬಂದಿದ್ದು ಶೂಟಿಂಗ್ದಲ್ಲಿ. ನಿಮ್ಮ ಶೂಟಿಂಗ್ಗೆ ಫಸ್ಟ್ ಟೈಮ್ ಒಂದ್ಸಲಿ ಟಿವಿನಲ್ಲಿ ಬರ್ತಿರೋದು ಮೊದಲನೇ ಬಾರಿ, ಅದು ಸೊಸೆ ಜೊತೆ. ಆಮೇಲೆ ಡಿ ಚಂದನ ವಾಹಿನಿಯಲ್ಲಿ. ಹೌದು, ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಖುಷಿ ಆಯ್ತಾ? ಖುಷಿ ಆಯ್ತು, ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ. ಎಲ್ಲ ಚೆನ್ನಾಗಿ ಮಾತಾಡಿದೆವು, ಎಲ್ಲ ಸೊಸೆಯಂದರು ನಾವು ಎಲ್ಲ ಕುಂತು ಜಯಂತಿ ಮಾಡಿದೆವು. ಈ ನಮ್ಮ ಡಿ ಚಂದನ ವಾಹಿನಿ ಬೆಂಗಳೂರಿಂದ ದೆಹಲಿವರೆಗೂ ಬಂದು ಈ ಒಂದು ಶೂಟಿಂಗ್ ಮಾಡ್ತಿರೋದು ನಿಮಗೆ ಏನನ್ನಿಸ್ತು? ಅಲ್ಲಿಂದ ನಾವು ಬಂದು ನಿಮಗೆ ಒಂದು ಅವಕಾಶವನ್ನು ನೀಡಿದ್ದು ಏನನ್ನಿಸ್ತು? ನಮಗೆ ಪೈಲಿ ವಾರ ಎಲ್ಲ ಇದ್ರ ಬಂದು ಮಾಡಿದೈತಿ, ಎಲ್ಲ ಚೆನ್ನಾಗಿ ಖುಷಿ ಆಗಿತ್ತು. ಓಕೆ, ಈಗ ಸೊಸೆಯನ್ನು ಕೇಳೋಣ. ಲತಾ ಮೇಡಮ್, ನಿಮಗೇನು ಅನ್ನಿಸ್ತು? ನಮ್ಮ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ಯಾವ ರೀತಿ ಖುಷಿ ಅನ್ನಿಸ್ತು, ಮತ್ತು ಏನು ಅನುಭವ ಆಯಿತು, ಮತ್ತು ಇದರಿಂದ ಪಡ್ಕೊಂಡಂಥ ಸಲಹೆ ಆದರೂ ಏನು? ಈ ಕಾರ್ಯಕ್ರಮದ ಬಗ್ಗೆ ಏನು ಅನ್ನಿಸ್ತೆ? ಇಂಥ ಒಂದು ಒಳ್ಳೆಯ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಮೊದಲಿಗೆ ನಾನು ಗೋವಿಂದರಾಜು ಸರ್ಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮ ಡಿ ಚಂದನ ಚಾನಲ್ನಿಂದ ಬಂದಿರೋದು ನನ್ನ ಅದೃಷ್ಟ ಅನ್ಕೊತೀನಿ. ಮೊದಲಿಗೆ ನಾನು ಇದು ಕಾರ್ಯಕ್ರಮ ಏನು ಬೇಡ ಅಂತ ನಾನು ಹೇಳ್ತಿದ್ದೆ ನಮ್ಮ ಅತ್ತೆಗೆ, ಅವರೇ ನನಗೆ ಪ್ರೋತ್ಸಾಹ ಮಾಡಿ ಹೋಗೋಣ ಬಾ ಅಂತ ಕರೆದ್ರು. ಸೊ ಅದಕ್ಕೆ ನನ್ನ ಒಂದು ಲಕ್ಕಿ ಅಪಾರ್ಚುನಿಟಿ ಡೆಲ್ಲಿಯಲ್ಲಿ ಸಿಕ್ಕಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೆ ಖುಷಿಯಾಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆ ನಿಮ್ಮ ಸಪೋರ್ಟಿವ್ ಆಗಿ ನೆಗೇಣಿ ಅವರು ನಿಮ್ಮ ಜೊತೆ ಸಪೋರ್ಟಿವ್ ಆಗಿ ಬಂದರು ಫಸ್ಟ್ ಟೈಮು. ಹೌದೌದು, ಹಾಗಾಗಿ ತುಂಬಾ ಖುಷಿಯಾಗಿದೆ. ತುಂಬಾನೇ ಖುಷಿಯಾಗಿದೆ. ನಾವು ಮೂವರು ಒಂದು ಇಲ್ಲಿ ಜಾಯಿನ್ ಆಗಿ ಒಂದೇ ಕಾರ್ಯಕ್ರಮ ನಡೆಸ್ಕೊಂಡಿದ್ದೆವು, ಅದಕ್ಕೆ ತುಂಬಾನೇ ಸಂತೋಷ ಇದೆ. ಹೌದು, ನಮ್ಮ ಈ ಸ್ಮಾರ್ಟ್ ಸೊಸೆಯಂದಿರು ಥೀಮ್ ಬಗ್ಗೆ ನಾವು ಮಾಡ್ತಿರೋ ಕಾರಣನೇ ಸ್ಮಾರ್ಟ್ ಸೊಸೆಯಂದಿರು ಅಂದರೆ ಮನೆಗೆ ಬರುವಂಥ ಸೊಸೆ ಎಲ್ಲವನ್ನು ನಿಭಾಯಿಸುವಂತಹ ಒಂದು ಮನಃಶಕ್ತಿಯನ್ನು ಹೊಂದಿಕೊಂಡು, ನೀವು ಆಗಲೇ ಹೇಳಿದ್ರಿ ಅಲ್ಕಾನಂದ ಥರ ತಾಳ್ಮೆಯಿಂದ ನಾವು ಶಾಂತವಾಗಿದ್ದೀವಿ ಅಂತ. ಆ ರೀತಿಯಾಗಿ ನಾವು ಶಾಂತವಾಗಿ ಇದ್ದಾಗ ಏನಾಗುತ್ತೆ, ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ಇರುತ್ತೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಗೇಮ್ ಆಡಿಸೋದು, ಹಾಡಾಡಿಸೋದು, ಆ ಒಂದು ಆನಂದಮಯವನ್ನು ಸೃಷ್ಟಿ ಮಾಡಲಿಕ್ಕೆ, ಮನೆಯಲ್ಲಿ ಆನಂದ ಇದ್ದರೆ ಖಂಡಿತವಾಗ್ಲೂ ನಾವು ಸಂತೋಷವಾಗಿರ್ತೀವಿ. ಅತ್ತೆ ಜೊತೆ ಒಂದು ಹೊಂದಾಣಿಕೆ ಬೆಳೆಯುತ್ತೆ ಅಂತ ಆ ಕಾರಣದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಆಡಿಸ್ತಾ ಇದ್ದೀವಿ. ನಮ್ಮ ಸ್ಮಾರ್ಟ್ ಸೊಸೆಯಂದರು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ತುಂಬ ಒಳ್ಳೆಯ ಕಾರ್ಯಕ್ರಮ. ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ಅತ್ತೆ ಅವರ ಬಗ್ಗೆ ನಾವು ಮನಸ್ಸು ಬಿಚ್ಚು ಮಾತಾಡೋಕ್ಕೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಅದೆಲ್ಲ ನಾವು ಮನೆಯಲ್ಲಿ ಹೇಳೋದಿಲ್ಲ. ಸೊ ಇಂಥ ಒಂದು ಕಾರ್ಯಕ್ರಮ ನಮಗೆ ಅದು ಒಳ್ಳೆಯ ಒಂದು ಅಪಾರ್ಚುನಿಟಿ ಕೊಡುತ್ತೆ, ಅತ್ತೆಗೆ ಸೊಸೆಯ ಬಗ್ಗೆ ಹೇಳೋಕ್ಕೆ, ಸೊಸೆಗೆ ಅತ್ತೆಯ ಬಗ್ಗೆ ಹೇಳೋಕ್ಕೆ. ಸೊ ತುಂಬಾ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಸರ್.
ನೀವು ಹೇಳಿದ್ದು ನಿಜ ಮೇಡಮ್. ನಾವು ಯಾವಾಗ ನಮ್ಮ ಅತ್ತೆ ಜೊತೆ ಒಂದು ಬಾಂಧವ್ಯದಿಂದ ಇರ್ತೀವಿ, ನಮ್ಮ ಅತ್ತೆ ಬಗ್ಗೆ ನಾವು ಮಾತಾಡಬೇಕು, ಅತ್ತೆನೂ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಇಂಥ ವೇದಿಕೆ ಮುಖಾಂತರ ನಾವು ಅತ್ತೆ ಸೊಸೆಗೆ ಒಳ್ಳೆ ಸಂದೇಶವನ್ನು ಕೊಡಬೇಕು, ಅವರಲ್ಲಿ ಒಳ್ಳೆ ಬಾಂಡಿಂಗ್ ಬೆಳಿಬೇಕು ಅನ್ನೋ ಕಾರಣಕ್ಕೆ ಸ್ಮಾರ್ಟ್ ಸೊಸೆ ಎಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ನೀವು ಕೂಡ ಸ್ಮಾರ್ಟ್ ಸೊಸೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಾನು ಹೀಗೆ ಹೇಳುವಂತಹ ಮಾಹಿತಿಗಳನ್ನು ನಮಗೆ ಕಳಿಸ್ಕೊಡಿ. ನೀವು ಕಳಿಸಬೇಕಾದಂಥ ಮಾಹಿತಿಗಳು: ನಿಮ್ಮ ಹೆಸರು ಮತ್ತು ವಯಸ್ಸು, ವಿದ್ಯಾಭ್ಯಾಸ ಮತ್ತು ವೃತ್ತಿ, ಹವ್ಯಾಸಗಳು, ಮೊಬೈಲ್ ಸಂಖ್ಯೆ ಮತ್ತು ಪೂರ್ಣ ವಿಳಾಸ, ಇಬ್ಬರು ಜೊತೆಗಿರುವ ಇತ್ತೀಚಿನ ಭಾವಚಿತ್ರ. ನೀವು ಕಳಿಸಬೇಕಾದ ನಮ್ಮ ವಿಳಾಸ: ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ ಮುಖಾಂತರ ಕಳಿಸಬಹುದಾದರೆ dd@smartsoseyendiro@gmail.com. ನೋಡಿರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀರಾ, ಆನಂದಿಸಿದಿರಾ ಅಂತ ಹೇಳ್ತಾ, ನಮ್ಮ ಇವತ್ತಿನ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮದ ಅತ್ತೆ ಮತ್ತು ಸೊಸೆಯ ಮಾತುಕತೆ, ಅವರ ಆಟ, ಹಾಡು, ಅವರ ಮನಸ್ಸು ಬಿಚ್ಚಿ ಮಾತಾಡಿದಂಥ ಮಾತುಗಳು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇವತ್ತಿನ ಸಂಚಿಕೆಯನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೆ ಮುಂದಿನ ಒಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.